ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಮುನಿರತ್ನಂ. ನಾನೊಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಇಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ. ಇವತ್ತಿನ ವಿಡಿಯೋದ ಉದ್ದೇಶ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಪ್ಲಸ್ ಅದರ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಯಾವ ಥರ ಹರಡುತ್ತೆ, ಕಾಸಸ್ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದು ಈ ಒಂದು ವಿಡಿಯೋದ ಉದ್ದೇಶ. ಸೊ ಅನ್ನನಾಳದ ಕ್ಯಾನ್ಸರ್ಸು ಮತ್ತು ಸ್ಟಮಕ್ ಕ್ಯಾನ್ಸರ್ಸು ಅದಲ್ಲದೆ ಕರಳು, ಈ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅನ್ನನಾಳದ ಕ್ಯಾನ್ಸರ್ ಅಂದರೆ ಇಸೋಫೇಜಿಯಲ್ ಕ್ಯಾನ್ಸರ್ ಬಗ್ಗೆ ಹೇಳಬೇಕಂದ್ರೆ ಮೋಸ್ಟ್ ಕಾಮನ್ ಕಾಸಸ್ ಬಂದ್ಬಿಟ್ಟು ಸ್ಮೋಕಿಂಗ್ ಆ್ಯಂಡ್ ಯಾವುದೇ ಥರದ ಟೊಬ್ಯಾಕೋ ಯೂಸ್, ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕ್, ಅದಲ್ಲದೆ ಇನ್ಫೆಕ್ಷನ್ಸ್ ಏನಾದರೂ ರಿಪೀಟೆಡ್ ಆಗೋದು, ಈ ಥರದ್ದೊಂದು ಸಂದರ್ಭದಲ್ಲಿ ಈ ಕ್ಯಾನ್ಸರ್ಸ್ ಬರ್ಬೋದು. ಆ್ಯಂಡ್ ಜೆನೆಟಿಕ್ ಕಾಸಸ್ ಇದೇನಾ ಅಂತ ತುಂಬ ಹಲವಾರು ಜನರು ಕೇಳ್ತಾರೆ ನಮ್ಮ ಹತ್ರ. ಜೆನೆಟಿಕ್ ಕಾಸಸ್ ಆಗಿಂದ ಇದು ಹರಡೋದು, ಈ ಕ್ಯಾನ್ಸರ್ ಬರೋದು ಸ್ವಲ್ಪ ಕಡಿಮೆ. ಸೊ ಮೇನ್ಲಿ ಮೋಸ್ಟ್ ಕಾಮನ್ ಕಾಸ್ ಏನಂತಂದರೆ ಈ ಸ್ಮೋಕಿಂಗು ಮತ್ತು ಟೊಬ್ಯಾಕೋ ಯೂಸ್ ಬಂದ್ಬಿಟ್ಟು ಇದ್ರದ್ದೊಂದು ಮೇನ್ ಕಾಸ್. ಆ್ಯಂಡ್ ಇಸೋಫೇಜಿಯಲ್ ಕ್ಯಾನ್ಸರ್ಸಲ್ಲಿ ಲೋವರ್ ಭಾಗ ಅಂದರೆ ಸ್ಟಮಕ್ಕಿಂಗಂತೂ ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಬಂದ್ಬಿಟ್ಟು ಅಲ್ಲಿ ಕೆಲವೊಬ್ಬರಿಗೆ ರಿಪೀಟೆಡಾಗಿ ಆ್ಯಸಿಡಿಟಿ ಆಗ್ತಾ ಇರುತ್ತೆ. ಆ್ಯಂಡ್ ಅವರು ಆ್ಯಸಿಡಿಟಿಗಂತ ತುಂಬ ತಿಂಗಳುಗಳಿಂದ ರಿಪೀಟೆಡಾಗಿ ಹೋಗೋದು, ಈ ಆ್ಯಸಿಡಿಟಿ ಇಲ್ಲ ಗ್ಯಾಸ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಈ ಥರ ಮಾಡ್ತಾ ಇದ್ದು ಅದರದ್ದು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಳ್ಳಲ್ಲ. ನಾವು ಈ ರಿಪೀಟೆಡ್ ಆ್ಯಸಿಡಿಟಿ ಇನ್ಸ್ಟೆನ್ಸಸ್ ಏನಿದೆ ದಟ್ ಇಟ್ ಸೆಲ್ಫ್ ಏನಂತ ಹೇಳ್ತೀವಿ, ಒಂದು ಕಾಮನೆಸ್ಟ್ ಕಾಸ್ ಆ ಒಂದು ಭಾಗದ ಕ್ಯಾನ್ಸರ್ಗೆ. ಸೊ ಯಾರಿಗಾವುದು ರಿಪೀಟೆಡ್ ಆ್ಯಸಿಡಿಟಿ ಇಶ್ಯೂಸ್ ಇದ್ದರೆ ಅದನ್ನು ಪ್ಲೀಸ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದನ್ನು ಗ್ಯಾಸ್ ಟ್ರಬಲು ಈ ಥರ ಅಂತ ಹೇಳ್ಬಿಟ್ಟು ನಿಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಈಸೋಫೇಜಿಯಲ್ ಕ್ಯಾನ್ಸರ್ಸ್ದು ನಾವು ಯಾವ ಥರ ಕಂಡುಹಿಡಿತೀವಿ, ಡಯಾಗ್ನೋಸಿಸ್ ಯಾವ ಥರ ಅಂದರೆ ನಮ್ಮದು ಅನ್ನನಾಳದ ಪೈಪ್ ಏನಿದೆ ಅದರಲ್ಲಿ ಎಂಡೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಎಂಡೋಸ್ಕೋಪಿ ಬಂದ್ಬಿಟ್ಟು ಒಂದು ಚಿಕ್ಕ ಕ್ಯಾಮ್ರಾ ಥರ ಹಾಕಿ ಅಲ್ಲೇನಾದರೂ ಆ ಮ್ಯೂಕೋಸಾ ಇಲ್ಲ ಅದರದ್ದು ಲೇಯರ್ಸಲ್ಲಿ ಏನಾದರೂ ತೊಂದರೆ ಇದೆ ಅನ್ನೋ ಅಂತ ನೋಡ್ತಾರೆ. ಇನ್ ಕೇಸ್ ಅದರಲ್ಲಿ ಯಾವುದಾದ್ರೂ ಆ ಥರದ್ದು ತೊಂದರೆ ಕಂಡು ಬಂತು ಆರ್ ದೇರ್ ಇಸ್ ಸಮಥಿಂಗ್ ಅಬ್ನಾರ್ಮಲ್ ಆ ಥರ ಇದ್ದರೆ ಅದರದ್ದು ನಾವೊಂದು ಬಯೋಪ್ಸಿ ತೊಗೋತೀವಿ. ಬಯೋಪ್ಸಿ ಅಂದರೆ ಒಂದು ಚಿಕ್ಕ ಸ್ಯಾಂಪಲ್ ತೊಗೊಳ್ಳೋದು ಆ ಒಂದು ಭಾಗದ್ದು. ಆ ಸ್ಯಾಂಪಲ್ನ ತೊಗೊಂಡು ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಏನಾದರೂ ಕ್ಯಾನ್ಸರ್ ಥರದ್ದು ಅಂಶ ಇದೆನೋ ಇಲ್ವೋ ಅಂತ ನೋಡೋದಕ್ಕೆ ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ಆ ಥರದ್ದು ಕಂಡು ಬಂದರೆ ಅದಕ್ಕೆ ತಕ್ಕಂಗೆ ಸ್ಟೇಜ್ ಮಾಡಬೇಕು. ಸೊ ಫಸ್ಟ್ ನಾವು ಡಯಾಗ್ನೋಸ್ ಮಾಡಬೇಕು ಕ್ಯಾನ್ಸರ್ ಇದೇನೋ ಇಲ್ವೋ ಅಂತ. ಅದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೇಜಿಂಗ್ ಮಾಡಬೇಕು. ಸೊ ಅದೇ ಒಂದು ಜಾಗದಲ್ಲಿದೇನೋ ಇಲ್ಲ ಬೇರೆ ಎಲ್ಲಾದರೂ ಈ ಕ್ಯಾನ್ಸರ್ ಹರಡಿದೆನಾ ಅಂತ ನೋಡೋದಕ್ಕೆ ಸ್ಟೇಜ್ ಮಾಡ್ತೀವಿ. ನಾವು ಸ್ಟೇಜಿಂಗ್ ಯಾವ ಥರ ಮಾಡೋದಂದರೆ ಸ್ಕ್ಯಾನ್ಸ್ ಮಾಡಬೇಕಾಗತ್ತೆ. ಈದರ CT ಸ್ಕ್ಯಾನ್ ಇಲ್ಲಾಂದರೆ ಪೆಟ್ ಸ್ಕ್ಯಾನ್ ಮಾಡಬೇಕು. ಅದರಲ್ಲಿ ವಿ ವಿಲ್ ನೋ ದ ಎಕ್ಸಾಕ್ಟ್ ಸ್ಟೇಜ್. ಆ್ಯಂಡ್ ಟ್ರೀಟ್ಮೆಂಟ್ ಬಂದು ಈ ಒಂದು ಇಸೋಫೇಜಿಯಲ್ ಕ್ಯಾನ್ಸರ್ಸ್ದು ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ದ ಕ್ಯಾನ್ಸರ್. ಆ್ಯಂಡ್ ಸ್ಟೇಜ್ ಒಂದೇ ಅಲ್ಲ, ಯಾವ ಭಾಗದಲ್ಲಿದೆ. ಸೊ ಇದನ್ನು ಫಸ್ಟ್ ಅಪ್ಪರ್ ಥರ್ಡ್, ಮಿಡಲ್ ಥರ್ಡ್ ಆ್ಯಂಡ್ ಲೋವರ್ ಥರ್ಡ್ ಅಂತ ಡಿವೈಡ್ ಮಾಡ್ತೀವಿ ಇಸೋಫೇಗಸ್ನ. ಸೊ ಡಿಪೆಂಡಿಂಗ್ ಆನ್ ದ ಸೈಟ್ ಯಾವ ಭಾಗದಲ್ಲಿದೆ, ಡಿಪೆಂಡಿಂಗ್ ಆನ್ ದಟ್ ನಾವು ಟ್ರೀಟ್ಮೆಂಟ್ ಮಾಡೋದು. ಸೊ ಈ ಅಪ್ಪರ್ 1/3 ಇಸೋಫೇಗಸ್ ಏನಿದೆ ಇದ್ರದ್ದು ಟ್ರೀಟ್ಮೆಂಟ್ ಕಾಮನೆಸ್ಟ್ ಬಂದ್ಬಿಟ್ಟು ರೇಡಿಯೇಷನ್ ಮಾಡ್ತೀವಿ. ಲೋಕಲ್ ಡಿಸೀಸಿಗೆ ನಾನು ಹೇಳ್ತಾ ಇರೋದು. ಲೋಕಲೈಸ್ಡ್ ಅಂದರೆ ಆ ಒಂದು ಭಾಗದಲ್ಲೇ ಇದೆ ಕ್ಯಾನ್ಸರ್ ಅಂದರೆ ಅದಕ್ಕೆ ರೇಡಿಯೇಷನ್ ಮಾಡ್ತೀವಿ. ಆ್ಯಂಡ್ ರೇಡಿಯೇಷನ್ ಜೊತೆಯಲ್ಲಿ ಒಂದು ಚಿಕ್ಕ ಡೋಸಸಲ್ಲಿ ಕೀಮೊಥೆರಪಿ ಕೊಡ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಕನ್ಕರೆಂಟ್ ರೇಡಿಯೇಷನ್ ಆ್ಯಂಡ್ ಕೀಮೊಥೆರಪಿ ಅಂತ. ಸೊ ಅದರಲ್ಲಿ ಇಟ್ ಈಸ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಇಟ್ ಈಸ್ ಕ್ಯೂರಬಲ್. ಆ್ಯಂಡ್ ಈವನ್ ಇನ್ ಕೇಸ್ ಯಾವುದಾದ್ರೂ ಲಿಂಫ್ ನೋಡ್ಸ್ ಅಕ್ಕಪಕ್ಕ ಏನಾದರೂ ಇದು ಹರಡಿದ್ರೆ ಸಹ ಗಾಬರಿ ಆಗೋದೇನು ಬೇಡ. ಅದರಲ್ಲಿ ಆ ಒಂದು ಸ್ಟೇಜಲ್ಲಿ ಕೂಡ ದಿಸ್ ಇಸ್ ಅ ಕ್ಯೂರಬಲ್ ಕ್ಯಾನ್ಸರ್. ಇನ್ ಕೇಸ್ ಯಾವುದಾದ್ರೂ ರೇರ್ ಇನ್ಸ್ಟೆನ್ಸಸ್ಸಲ್ಲಿ ಬೇರೆ ಜಾಗಕ್ಕೆ ಏನಾದರೂ ಹರಡಿದೆ ಕ್ಯಾನ್ಸರ್ ಅಂದರೆ ಆವಾಗ ವಿ ಗಿವ್ ಕೀಮೊಥೆರಪಿ ಓನ್ಲಿ, ರೇಡಿಯೇಷನು ಆ ಥರದ್ದು ಯಾವುದೇ ಇದು ಮಾಡೋದಕ್ಕೆ ಹೋಗಲ್ಲ ಆ ಒಂದು ಕೇಸಲ್ಲಿ. ಸೊ ನೆಕ್ಸ್ಟ್ ಬಂದು ಈ ಲೋವರ್ ಥರ್ಡ್ ಇಸೋಫೇಗಸ್ ಅಂದರೆ ಸ್ವಲ್ಪ ಹೊಟ್ಟೆ ಮೇಲ್ಗಡೆ ಭಾಗದ್ದು. ಈ ಒಂದು ಜಾಗದಲ್ಲಿ ಏನಾದರೂ ಕ್ಯಾನ್ಸರ್ ಬಂದರೆ ಅದು ಈ ಹೊಟ್ಟೆ ಭಾಗನೂ ಕವರ್ ಮಾಡ್ಕೊಳ್ಳುತ್ತೆ. ಸೊ ಅದರಲ್ಲಿ ಬರೋ ಒಂದು ಕ್ಯಾನ್ಸರ್ ಟೈಪ್ ಇಸ್ ಸ್ವಲ್ಪ ಡಿಫ್ರೆಂಟ್ ಕಂಪೇರ್ ಟು ನಮ್ಮ ಅಪ್ಪರ್ 1/3 ಇಸೋಫೇಗಸ್ ಮತ್ತು ಮಿಡಲ್ 1/3 ಕಂಪೇರ್ ಮಾಡಿದರೆ ಇದ್ರದ್ದು ಬಯಾಲಜಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿ ಏನು ಮಾಡ್ತೀವಿ, ಸೇಮ್ ಇದೇ ಥರದ ಎಂಡೋಸ್ಕೋಪಿ, ಪೆಟ್ ಸ್ಕ್ಯಾನು ಇಲ್ಲ CT ಸ್ಕ್ಯಾನ್ ಆದ ನಂತರ ಅದರದ್ದು ಟ್ರೀಟ್ಮೆಂಟ್ ಡಿಸೈಡ್ ಮಾಡಬೇಕಾದ್ರೆ ಇಫ್ ಇಟ್ ಈಸ್ ಸರ್ಜರಿ ಅಲ್ಲಿ ಬಂದ್ಬಿಟ್ಟು ರೇಡಿಯೇಷನ್ ಆಪ್ಷನ್ಸ್ ಸ್ವಲ್ಪ ಕಡಿಮೆ. ಅಲ್ಲಿ ವಿ ಸಿ ಇಫ್ ಇಟ್ ಈಸ್ ಸರ್ಜರಿ ಮಾಡ್ಬೋದಾ, ಈಸ್ ಇಟ್ ಆಪರಬಲ್ ಅಂತ ನೋಡ್ತೀವಿ. ಆಪರಬಲ್ ಸ್ಟೇಜಸ್ಸಲ್ಲಿ
ಡೈರೆಕ್ಟ್ ಸರ್ಜರಿ ಮಾಡೋದಕ್ಕಂತೂ ಇನಿಷಿಯಲಿ ಒಂದು ಸ್ವಲ್ಪ ಕೀಮೊಥೆರಪಿ ಕೊಟ್ಬಿಟ್ಟು ಅದನ್ನು ನಾವು ನಿಯೋ ಅಡ್ಜುವೆಂಟ್ ಕೀಮೊಥೆರಪಿ ಅಂತ ಕರಿತೀವಿ. ಸೊ ನಿಯೋ ಅಡ್ಜುವೆಂಟ್ ಕೀಮೊಥೆರಪಿ ಇಲ್ಲ ಪೆರಿ ಆಪರೇಟಿವ್ ಕೀಮೊಥೆರಪಿ ಅಂತ ಏನಿದೆ ಅದನ್ನು ಸರ್ಜರಿಗೂ ಮುಂಚೆ ಆ ಒಂದು ಕೀಮೊಥೆರಪಿ ಮಾಡಿ ಅದಾದ ನಂತರ ಸರ್ಜರಿ ಆದ ನಂತರ ಮತ್ತೆ ಕೀಮೊಥೆರಪಿ, ಈ ಥರ ಒಂದು ಸೀಕ್ವೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಎಸ್ಪೆಷಲಿ ಫಾರ್ ಲೋವರ್ ಥರ್ಡ್ ಈಸೋಫೇಗಸ್ಸು ಮತ್ತು ಗ್ಯಾಸ್ಟ್ರೋ ಈಸೋಫೇಜಿಯಲ್ ಜಂಕ್ಷನ್ ಅಂತ ಬರುತ್ತೆ. ಅದು ಜಂಕ್ಷನ್ ಅಂದರೆ ಈ ಹೊಟ್ಟೆ ಮತ್ತು ಈಸೋಫೇಗಸ್ಗೆ ಇರೋ ಆ ಒಂದು ಪಾರ್ಟ್, ಅದು ಬಂದ್ಬಿಟ್ಟು GE ಜಂಕ್ಷನ್. ಸೊ ಅಲ್ಲಿ ಈ ಒಂದು ಟ್ರೀಟ್ಮೆಂಟ್ ಆಪ್ಷನ್ನ ಫಾಲೋ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಅನ್ನನಾಳದ ಕ್ಯಾನ್ಸರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಮಕ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಅಗೇನ್ ನಾನು ನಿಮಗೆ ಇಸೋಫೇಜಿಯಲ್ ಕ್ಯಾನ್ಸರ್ಸ್ ಬಗ್ಗೆ ಏನು ಕಾಸಸ್ ಇರುತ್ತೆ ಅಂತ ಹೇಳಿದೆ, ಆಲ್ಮೋಸ್ಟ್ ಸಿಮಿಲರ್ ಕಾಸಸ್ ಅಲ್ಲಿನೇ ಹೊಟ್ಟೆದು ಕ್ಯಾನ್ಸರ್ ಬರೋ ಒಂದು ಸಾಧ್ಯತೆ ಇದೆ. ಅದಲ್ಲದೆ ರಿಪೀಟೆಡ್ ಪೆಪ್ಟಿಕ್ ಅಲ್ಸರ್ ಡಿಸೀಸು ಇಲ್ಲ ಅಲ್ಸರ್ಸು, ಹೊಟ್ಟೆಯಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಸರ್ಸು ಮತ್ತು ಈ H. ಪೈಲೋರಿ ಇನ್ಫೆಕ್ಷನ್ಸ್ ಅಂತ ಬರುತ್ತೆ, ಈ ಒಂದು ಇನ್ಫೆಕ್ಷನ್ಸಲ್ಲಿ ಹೊಟ್ಟೆ ಕ್ಯಾನ್ಸರ್ಸ್ ಬರೋ ಸಾಧ್ಯತೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆ ಥರದ್ದೊಂದು ಕೇಸಸಲ್ಲಿ. ಸೊ ಈ ಹೊಟ್ಟೆ ಕ್ಯಾನ್ಸರ್ದು ಡಯಾಗ್ನೋಸಿಸ್ ಸಿಮಿಲರ್ ಆಗಿ ಇಸೋಫೇಗಸ್ಗೆ ಏನು ಮಾಡಿದ್ವಿ, ಎಂಡೋಸ್ಕೋಪಿ ಮಾಡಬೇಕು, ಅದಾದ ನಂತರ ಸ್ಟೇಜ್ ಮಾಡಬೇಕು, ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಸ್ಟೇಜ್, ಅರ್ಲಿ ಸ್ಟೇಜ್ ಆರ್ ಲೇಟ್ ಸ್ಟೇಜಸಲ್ಲಿದೆ, ಯಾವ ಸ್ಟೇಜಲ್ಲಿದೆ ನೋಡಿಕೊಂಡು ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಅದನ್ನು ಟ್ರೀಟ್ ಮಾಡಬೇಕಾಗುತ್ತೆ. ನಾವು ಅರ್ಲಿ ಸ್ಟೇಜಸಲ್ಲಿ ಗ್ಯಾಸ್ಟ್ರೆಕ್ಟಮಿ ಇಲ್ಲ ಸೆಮಿ ಗ್ಯಾಸ್ಟ್ರೆಕ್ಟಮಿ, ಪಾರ್ಷಿಯಲ್ ಗ್ಯಾಸ್ಟ್ರೆಕ್ಟಮಿ ಅಂತ ಮಾಡ್ತಾರೆ. ಪಾರ್ಷಿಯಲ್ ಅಂದರೆ ಯಾವ ಭಾಗ ಇನ್ವಾಲ್ವ್ ಆಗಿದೆ ಆ ಒಂದು ಭಾಗನ ಮಾತ್ರ ಸರ್ಜರಿ ಮಾಡಿ ತೆಗಿಯೋದು. ಟೋಟಲ್ ಗ್ಯಾಸ್ಟ್ರೆಕ್ಟಮಿಯಲ್ಲಿ ಇಡೀ ಸ್ಟಮಕ್ ಏನಿದೆ ಅದನ್ನು ತೆಗಿತಾರೆ. ಬಟ್ ದೆನ್ ಆ ಥರದ್ದೊಂದು ಸರ್ಜರಿ ಮಾಡಬೇಕಾದ್ರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಸರ್ಜನ್ಸ್ ಆಗಲಿ ಇಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಕ್ಯಾನ್ಸರ್ ಸೆಂಟರ್ಸ್ ಆಗಲಿ ಅಲ್ಲಿ ಮಾಡಿಸೋದು ಇಟ್ ಈಸ್ ಅ ಗುಡ್ ಆಪ್ಷನ್. ಯಾಕಂದರೆ ಸ್ಟೇಜ್ ಮಾಡಬೇಕಾದ್ರೆ ಅವರು ಹೊಟ್ಟೆ ಮಾತ್ರ ಅಲ್ಲ, ಸರೌಂಡಿಂಗ್ ಲಿಂಫ್ ನೋಡ್ಸು ಅದೆಲ್ಲ ಏನಿದೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಕ್ಲಿಯರ್ ಆಗಿ ಸರ್ಜರಿ ಮಾಡಬೇಕು. ಇಲ್ಲಾಂದರೆ ಸರ್ಜರಿ ಮಾಡೋದು ವ್ಯರ್ಥ ಆಗುತ್ತೆ, ವೇಸ್ಟ್ ಆಗೋಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಸ್ಟ್ ಡನ್ ಇನ್ ಅ ಹೈ ವಾಲ್ಯೂಮ್ ಸೆಂಟರ್ ಇಲ್ಲ ಕ್ಯಾನ್ಸರ್ ಸೆಂಟರ್ಸಲ್ಲಿನೇ ಇದನ್ನು ಮಾಡಬೇಕು. ಇನ್ ಕೇಸ್ ಅಡ್ವಾನ್ಸ್ಡ್ ಸ್ಟೇಜಸ್ ಆಫ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇತ್ತು ಅಂದರೆ ಅಲ್ಲಿ ಸರ್ಜರಿದು ಯಾವುದೇ ಥರದ್ದು ರೋಲ್ ಇರಲ್ಲ, ಅಲ್ಲಿ ವಿ ಡೂ ಕೀಮೊಥೆರಪಿ. ಆ್ಯಂಡ್ ಕೀಮೊಥೆರಪಿ ಅಲ್ಲದೆ ಇವಾಗ ನ್ಯೂವರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದೆ ನಮಗೆ, ಟಾರ್ಗೆಟೆಡ್ ಥೆರಪಿ ಇಲ್ಲ ಪ್ರಿಸಿಷನ್ ಮೆಡಿಸಿನ್, ಇಮ್ಯುನೊಥೆರಪಿ, ಈ ಥರದ್ದು ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ತುಂಬ ಜನರಿಗೆ ನಾವು ಸ್ವಲ್ಪ ಹರಡಿದೆ ಇಲ್ಲ ಸ್ಪ್ರೆಡ್ ಆಗಿದೆ ಅಂದರೆ ಭಯ, ಆ್ಯಂಡ್ ಕೀಮೊಥೆರಪಿಯಿಂದ ತುಂಬ ಸೈಡ್ ಎಫೆಕ್ಟ್ಸ್ ಬರುತ್ತೆ, ಕೀಮೊಥೆರಪಿ ಆದ ನಂತರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇಲ್ಲ, ಈ ಥರದ್ದು ಭಯ ಜನರಲ್ಲಿರುತ್ತೆ. ಸೊ ಆ ಥರದ್ದು ಯಾವುದೇ ಭಯ ಬೇಡ. ಇವಾಗ ವಿ ಹ್ಯಾವ್ ಮಲ್ಟಿಪಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಆ್ಯಂಡ್ ಟಾಲರಬಲ್ ಆಪ್ಷನ್ಸ್, ಅಂದರೆ ತೊಗೊಂಡ್ರೆ ತುಂಬ ಟಾಕ್ಸಿಸಿಟಿ ಬರೋದು, ಸೈಡ್ ಎಫೆಕ್ಟ್ಸ್ ಬರೋದು, ಆ ಥರದ್ದು ಮೆಡಿಸಿನ್ಸ್ ನಮ್ಮ ಹತ್ರ ಸದ್ಯಕ್ಕೆ ವಿ ಡೋಂಟ್ ಹ್ಯಾವ್. ಮಚ್ ಮೋರ್ ಇವಾಲ್ವ್ಡ್ ಆ್ಯಂಡ್ ಮಚ್ ಮೋರ್ ಅಡ್ವಾನ್ಸ್ಡ್ ಮೆಡಿಸಿನ್ಸ್ ಇವಾಗ ಇರೋದು. ಸೊ ಇನ್ನು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ ಆದ ನಂತರ ಬರೋದು ಕರುಳಿನ ಕ್ಯಾನ್ಸರ್ಸು. ಇವಾಗ ಕರುಳು ಮತ್ತು ಮೋಷನ್ ಹೋಗೋ ಜಾಗ ಇದು ಟೋಟಲ್ ನಾವು ಒಂದು ಸಬ್ಸೆಟ್ ಆಗಿ ನಮಗೆ ಇಟ್ ಇಸ್ ಕಾಲ್ಡ್ ಎಸ್ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಬರುವಂಥ ಕ್ಯಾನ್ಸರ್ಸ್ದು ಬಯಾಲಜಿ ಅಂದರೆ ಯಾವ ಟೈಪ್ ಕ್ಯಾನ್ಸರ್ಸ್ ಬರುತ್ತೆ ಅಂತ ಹೇಳಿದರೆ ಇಟ್ ಇಸ್ ಆಲ್ಮೋಸ್ಟ್ ಮೋಸ್ಟ್ ಕೇಸಸಲ್ಲಿ ಒಂದೇ ಥರದ್ದು ಬಯಾಲಜಿ ಇರೋ ಕ್ಯಾನ್ಸರ್ಸೇ ಕಂಡು ಬರೋದು, ಎಕ್ಸೆಪ್ಟ್ ಫಾರ್ ಈ ಮೋಷನ್ ಹೋಗೋ ಜಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ಬೇರೆ ಥರದ್ದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಸ್ ಅಂತ ಬರುತ್ತೆ. ಮೋಷನ್ ಹೋಗೋ ಜಾಗದಲ್ಲಿ ಬರೋ ಕ್ಯಾನ್ಸರಿಗೆ ಮಾತ್ರ ಟ್ರೀಟ್ಮೆಂಟ್ ಬೇರೆ. ಬಟ್ ಅದಕ್ಕೆ ಮುಂಚೆ ಅದನ್ನು ಡಯಾಗ್ನೋಸ್ ಮಾಡೋದಕ್ಕೆ ನಾವು ಅಪ್ಪರ್ GI ಅಂದರೆ ಈಸೋಫೇಗಸ್ಗೆ ಯಾವ ಥರ ಎಂಡೋಸ್ಕೋಪಿ ಮಾಡಿದ್ವೋ ಕೊಲೊನೋಸ್ಕೋಪಿ ಅಂತ ಮಾಡ್ತಾರೆ. ಸೊ ಅಲ್ಲಿ ಸಿಮಿಲರ್ಲಿ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಮೋಷನ್ ಹೋಗೋ ಜಾಗದಿಂದ ಟೋಟಲ್ ಕರುಳನ್ನ ನೋಡಿ ಅಲ್ಲೇನಾದರೂ ಪ್ರಾಬ್ಲಮ್ ಇದೆನಾ, ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಈ ಥರ ನೋಡಿಬಿಟ್ಟು ಏನಾದರೂ ಅಲ್ಲಿ ಕ್ಯಾನ್ಸರಿನ ಥರದ್ದು ಏನಾದರೂ ಮ್ಯೂಕೋಸಾ ಕಂಡು ಬಂತು ಅಂದರೆ ಅದರದ್ದು ಒಂದು ಚಿಕ್ಕ ಬಯಾಪ್ಸಿ ಪೀಸ್ ತೊಗೊಂಡು ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದಾದ ನಂತರ ಸೇಮ್ ನಾನು ಮುಂಚೆ ಹೇಳ್ದಂಗೆ ಅದೇ ಥರದ್ದು ಸ್ಟೇಜಿಂಗ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. CT ಸ್ಕ್ಯಾನ್ಸ್ ಮಾಡ್ಬೋದು, ಇಲ್ಲಾಂದರೆ PET CT ಮಾಡಿದ್ರೆ ವಿ ಗೆಟ್ ಅ ಕರೆಕ್ಟ್ ಸ್ಟೇಜಿಂಗ್ ಸಿಗುತ್ತೆ. ಸೊ ಮೋಷನ್ ಹೋಗೋ ಜಾಗದಲ್ಲಿ ಈ ಕ್ಯಾನ್ಸರ್ ಕಂಡು ಬಂತು ಅಂದ್ಕೊಳ್ಳಿ, ಅಲ್ಲಿ ನಾವು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾಸ್ ಅಂತ ಹೇಳ್ತೀವಿ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಅ ಕ್ಯಾನ್ಸರ್. ಅಲ್ಲಿ ಮಾತ್ರ ಜನರಲಿ ಸರ್ಜರಿ ಮಾಡೋದಕ್ಕೆ ಹೋಗಲ್ಲ, ದೇ ಪ್ರಿಫರ್ ಟು ಡೂ ರೇಡಿಯೇಷನು ಮತ್ತು ಕೀಮೊಥೆರಪಿ ಮಾಡ್ತಾರೆ ಅರ್ಲಿ ಸ್ಟೇಜಸ್ ಇದ್ದರೆ. ಸರ್ಜರಿ ಅಲ್ಲಿ ಯಾವುದಕ್ಕೆ ಮಾಡಲ್ಲ ಅಂತಂದರೆ ಅಲ್ಲಿ ಸ್ಪಿಂಕ್ಟರ್ ಅಂತ ಇರುತ್ತೆ, ಮೇನ್ಲಿ ಮೋಷನ್ ಕಂಟ್ರೋಲ್ ಮಾಡೋ ಒಂದು ಸ್ಪಿಂಕ್ಟರ್ ಇರುತ್ತೆ.
ಸೊ ಸರ್ಜರಿ ಮಾಡಿದವಾಗ ಆ ಸ್ಪಿಂಕ್ಟರ್ ಏನಾದರೂ ನಾವು ಸೇವ್ ಮಾಡೋಕ್ಕಾಗಿಲ್ಲ ಅಂದರೆ ಪರ್ಮನೆಂಟಾಗಿ ಕೊಲಾಸ್ಟಮಿ ಬ್ಯಾಗ್ ಹಾಕುವಂಥರದ್ದು ಪರಿಸ್ಥಿತಿ. ಸೊ ಆದ್ದರಿಂದ ಆ ಒಂದು ಜಾಗದಲ್ಲಿ ಮಾತ್ರ ರೇಡಿಯೇಷನ್ ಪ್ರಿಫರ್ ಮಾಡ್ತೀವಿ. ಸೊ ಅದಲ್ಲದೆ ಇವಾಗ ಬೇರೆ ಜಾಗ ಅಂದ್ಕೊಳ್ಳಿ, ಸ್ವಲ್ಪ ಮೇಲೆ ಹೋಗ್ತಾ ಬೇರೆ ಕರಳಿನ ಭಾಗದಲ್ಲಿದ್ದರೆ, ಸೊ ಅಲ್ಲಿಗೆ ನಾವು ಲೋಕಲ್ ಸ್ಟೇಜ್ ಇತ್ತು ಇಲ್ಲ ಆ ಒಂದು ಭಾಗದಲ್ಲಿ ಮಾತ್ರ ಕ್ಯಾನ್ಸರ್ ಇತ್ತು ಅಂದರೆ ಅದನ್ನು ಆಪ್ರೇಟ್ ಮಾಡಿ ತೆಗಿಬೋದು. ಇನ್ ಕೇಸ್ ಏನಾದರೂ ಹರಡಿತ್ತು ಆ ಥರ ಏನಾದರೂ ಇದ್ದರೆ ದೆನ್ ಅಗೇನ್ ಆ್ಯಸ್ ಐ ಸೆಡ್ ಕೀಮೊಥೆರಪಿ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದಿಷ್ಟು ಟೆಸ್ಟ್ಸ್ ಮಾಡ್ತೀವಿ. ಇನ್ ಕೇಸ್ ಕೀಮೊಥೆರಪಿ ಜೊತೆಯಲ್ಲಿ ನಾವೇನಾದರೂ ಬೇರೆ ಮೆಡಿಸಿನ್ ಆ್ಯಡ್ ಮಾಡಿ ಬೆನಿಫಿಟ್ ಇಂಪ್ರೂವ್ ಮಾಡ್ಬೋದೇನೋ ಅಂತ ನೋಡೋದಕ್ಕೆ ಆ ಬಯಾಪ್ಸಿ ಸ್ಯಾಂಪಲಲ್ಲಿನೇ ಒಂದಿಷ್ಟು ಟೆಸ್ಟ್ಗಳನ್ನು ಮಾಡಿಬಿಟ್ಟು ಡಿಪೆಂಡಿಂಗ್ ಆನ್ ದಟ್ ಟ್ರೀಟ್ಮೆಂಟ್ ಮಾಡೋದು. ಸೊ ಈ ಕರುಳಿನ ಕ್ಯಾನ್ಸರ್ಸ್ ಏನು ಹೇಳ್ತಾರೆ ಅದಕ್ಕೆ ಒಂದು ಸೆಟ್ ಕಾಸ್ ಅಂತ ಇರೋದಿಲ್ಲ. ಸೊ ಯಾವ ಕಾರಣಕ್ಕೆ ಬರುತ್ತೆ ಈ ಒಂದು ಕ್ಯಾನ್ಸರ್ ಕರುಳಿಂತು ಅಂತ ಒಂದು ಪಿನ್ ಪಾಯಿಂಟ್ ಮಾಡಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ದೆನ್ ಡಯಟ್ರಿ ಇನ್ಫ್ಲೂಯೆನ್ಸಸ್ ತುಂಬಾ ಇರುತ್ತೆ ಕರುಳ ಮೇಲೆ. ಡಯಟ್ರಿ ಇನ್ಫ್ಲೂಯೆನ್ಸಸ್ ಅಂದರೆ ಎಸ್ಪೆಷಲಿ ಈ ರೆಡ್ ಮೀಟ್ ಈ ಥರದ್ದು, ಇಲ್ಲ ಲ್ಯಾಕ್ ಆಫ್ ಫೈಬರ್, ತುಂಬಾ ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ರಿಚ್ ಡಯಟು, ಮತ್ತು ಈ ಫೈಬರ್ ಇಲ್ಲದೆ ಇರೋ ಡಯಟು, ಈ ಥರದ್ದು ಒಂದಿಷ್ಟು ಡಯಟ್ಗಳಲ್ಲಿ ದೇರ್ ಕ್ಯಾನ್ ಬಿ ಅ ರಿಸ್ಕ್ ಆಫ್ ಕೋಲನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಬಟ್ ಅದಲ್ಲದೆ ಒಂದು ಪಿನ್ ಪಾಯಿಂಟ್ ಮಾಡಿಬಿಟ್ಟು ಈ ಒಂದು ಕಾರಣಕ್ಕೆ ಕೋಲನ್ ಕ್ಯಾನ್ಸರ್ ಇಲ್ಲ ರೆಕ್ಟಲ್ ಕ್ಯಾನ್ಸರ್ಸ್ ಬರುತ್ತೆ ಅಂತ ಹೇಳೋದು ಕಷ್ಟ. ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ಬಿಟ್ಟು ಕೀಮೊಥೆರಪಿ ಮತ್ತು ಸರ್ಜರಿ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಅದಲ್ಲದೆ ಆ್ಯಸ್ ಐ ಸೆಡ್ ಈ ಕೋಲನ್ ಕ್ಯಾನ್ಸರ್ಸಲ್ಲಿ ಒಂದಿಷ್ಟು ಟೆಸ್ಟ್ಸ್ ಮಾಡಿಬಿಟ್ಟು ವಿ ಟ್ರೈ ಟು ಆ್ಯಡ್ ಡಿಫ್ರೆಂಟ್ ಮೆಡಿಸಿನ್ಸ್. ಇವಾಗ ಆ ಮೆಡಿಸಿನ್ಸ್ ಬಂದ್ಬಿಟ್ಟು ಟಾರ್ಗೆಟೆಡ್ ಥೆರಪಿ ಇಲ್ಲ ಪ್ರಿಸಿಷನ್ ಮೆಡಿಸಿನ್ ಅಂತ. ಅದರಲ್ಲಿ ವಿ ಹ್ಯಾವ್ ಇಮ್ಯುನೊಥೆರಪಿ ಮತ್ತು ಮೊನೊಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ನಾವು ಅಡ್ವಾಂಟೇಜ್ ಆಫ್ ಯೂಸಿಂಗ್ ದಿಸ್ ಏನಂದರೆ, ಒಂದು ನಮಗೆ ಬಯಾಲಜಿ ಆಫ್ ದ ಕ್ಯಾನ್ಸರ್, ಯಾವ ಥರದ್ದು ಕ್ಯಾನ್ಸರು, ಅದರಲ್ಲಿ ಏನಾದರೂ ಮ್ಯೂಟೇಷನ್ಸ್ ಇದೇನೋ ಇಲ್ವೋ, ಮತ್ತೆ ಬರೋ ಚಾನ್ಸಸ್ ಏನು, ಈ ಥರದ್ದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ ನಾವು ಅದನ್ನು ಫರ್ದರ್ ಟೆಸ್ಟ್ ಮಾಡಿದಾಗ. ಆ್ಯಂಡ್ ವೆನ್ ವಿ ಯೂಸ್ ಟಾರ್ಗೆಟೆಡ್ ಥೆರಪಿ, ಈ ಒಂದು ಮೊನೊಕ್ಲೋನಲ್ ಆ್ಯಂಟಿಬಾಡೀಸ್ ಆಗಲಿ ಇಲ್ಲ ಇಮ್ಯುನೊಥೆರಪಿ ಆಗಲಿ, ಅಡ್ವಾಂಟೇಜ್ ಏನಂದರೆ ಅಲ್ಲಿ ಟಾಕ್ಸಿಸಿಟಿ ತುಂಬಾ ಕಡಿಮೆ. ಆ್ಯಂಡ್ ನಾವು ಇವಾಗ ಕೀಮೊಥೆರಪಿ ಕೊಟ್ಟಾಗ ಕೀಮೊಥೆರಪಿ ಇಷ್ಟೇ ಸೈಕಲ್ ಅಂತ ಕೊಡೋದು, ಕೆಲವೊಬ್ಬರಿಗೆ 4 ಸೈಕಲ್ಸ್ ಇಲ್ಲ 6 ಸೈಕಲ್ಸ್ ಈ ಥರ ಕೊಟ್ಬಿಟ್ಟು ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಬಟ್ ಈ ನ್ಯೂವರ್ ಮೆಡಿಸಿನ್ಸಲ್ಲಿ ಏನಿದೆ, ವಿ ಕ್ಯಾನ್ ಕಂಟಿನ್ಯೂ ಒಂಥರ ಮೇಂಟೆನೆನ್ಸ್ ಥೆರಪಿ ಥರ ಫಾರ್ ಅ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ನಾವು ಅಡ್ವಾಂಟೇಜ್ ಏನಂದರೆ, ನಾವು ಆ ಥರ ಮೆಡಿಸಿನ್ಸ್ನ ಕಂಟಿನ್ಯೂ ಮಾಡಿದಾಗ ಒನ್ ಈಸ್ ಸೈಡ್ ಎಫೆಕ್ಟ್ಸ್ ಕಡಿಮೆ, ಸೆಕೆಂಡ್ ಬಂದ್ಬಿಟ್ಟು ಕ್ಯಾನ್ಸರ್ ಮತ್ತೆ ಬೆಳ್ಕೊಳ್ಳೋದು ಇಲ್ಲ ಪುನಃ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನ್ಯೂವರ್ ಮೆಡಿಸಿನ್ಸಲ್ಲಿ ಬರೋ ಒಂದು ಅಡ್ವಾಂಟೇಜ್. ಆ್ಯಂಡ್ ಜನರಲಿ ಏನಾಗುತ್ತೆ, ಜನರಲ್ಲಿ ಒಂದು ಅವೇರ್ನೆಸ್ ಇರೋದಿಲ್ಲ. ಸೊ ತುಂಬಾ ನೆಗ್ಲೆಕ್ಟ್ ಮಾಡ್ಕೋತಾ ಹೋಗ್ತಾರೆ. ಸೊ ಕರುಳಿಂದು ಫಾರ್ ಎಕ್ಸಾಂಪಲ್ ಕಾಸಸ್ ಹೇಳಬೇಕಂದ್ರೆ, ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಅಂದರೆ ಮೋಷನ್ ಹೋಗೋದಕ್ಕೆ ಕಷ್ಟ ಆಗೋದು, 2 ಡೇಸಲ್ಲಿ 3 ಡೇಸಲ್ಲಿ ಒನ್ಸ್ ಮೋಷನ್ ಹೋಗೋದು, ಇಲ್ಲಾಂದರೆ ಮೋಷನಲ್ಲಿ ಒಂಚೂರು ಬ್ಲಡ್ ಕಾಣಿಸ್ಕೊಳ್ಳೋದು, ಆರ್ ಲೂಸ್ ಮೋಷನ್ಸ್ ಆಗೋದು. ಸೊ ಆ ಥರ ಯಾವುದಾದ್ರೂ ಅಬ್ನಾರ್ಮಲ್ ಸಿಮ್ಟಮ್ಸ್ ಕಂಡು ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮೆಡಿಕಲ್ ಎಕ್ಸ್ಪರ್ಟೀಸ್ ಇಲ್ಲ ಡಾಕ್ಟರ್ಸಿಗೆ ತೋರಿಸ್ಬಿಟ್ಟು ಅದನ್ನು ಇವ್ಯಾಲ್ಯುಯೇಟ್ ಮಾಡಿಸ್ಕೊಂಡ್ರೆ ಅಡ್ವಾಂಟೇಜ್ ಏನಂದರೆ, 90 to 95% ಈ ಥರ ಏನೇ ಅಬ್ನಾರ್ಮ್ಯಾಲಿಟಿ ಇದ್ದರೂ ಇಟ್ ಈಸ್ ನಾಟ್ ಕ್ಯಾನ್ಸರ್ ರಿಲೇಟೆಡ್. ಅದನ್ನು ನಾವು ಕ್ಯಾನ್ಸರ್ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಥರದ್ದು ಭಯ ಬೇಡ. ಇದು ಈ ಮೆಡಿಕಲ್ ಅಡ್ವೈಸ್ ತೊಗೊಂಡ್ರೆ ನಿಮಗೆ ಈ ಮೆಜಾರಿಟಿ ಆಫ್ ದ ಕೇಸಸ್ ಇಟ್ ವಿಲ್ ಬಿ ಸಮ್ ಸಿಂಪಲ್ ಪ್ರಾಬ್ಲಮ್ ಇರುತ್ತೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟಲ್ಲಿ ಸರಿ ಹೋಗುತ್ತೆ ಅದು. ಬಟ್ ದೆನ್ ಅಬೌಟ್ ಒಂದು 5% ಕೇಸಸಲ್ಲಿ ಇನ್ ಕೇಸ್ ಇಟ್ ಈಸ್ ಕ್ಯಾನ್ಸರ್ ರಿಲೇಟೆಡ್, ಆ ಥರ ಏನಾದರೂ ಇದ್ದರೆ ಅಡ್ವಾಂಟೇಜಸ್ ನೀವು ಬೇಗನೆ ತೋರಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡ್ರೆ ವಿ ಪಿಕ್ ಇಟ್ ಅಪ್ ಅರ್ಲಿಯೆಸ್ಟ್ ಸ್ಟೇಜಸಲ್ಲಿ ಅದನ್ನು ಪಿಕ್ ಮಾಡ್ಬೋದು. ಆ್ಯಂಡ್ ಅರ್ಲಿ ಸ್ಟೇಜಸಲ್ಲಿ ಯಾವುದೇ ಕ್ಯಾನ್ಸರ್ ಡಿಟೆಕ್ಟ್ ಆದರೂ ಇನ್ ಮೆಜಾರಿಟಿ ಆಫ್ ದ ಕೇಸಸ್ ಇಟ್ ಈಸ್ ಕ್ಯೂರಬಲ್. ಆ್ಯಂಡ್ ಅರ್ಲಿ ಅಂತಲೇ ಅಲ್ಲ, ನಾನು ಮುಂಚೆ ಹೇಳಿದಾಗೆ ಇನ್ ಕೇಸ್ ಸುತ್ತಮುತ್ತ ಈ ಲಿಂಫ್ ನೋಡ್ಸಿಗೆ ಏನಾದರೂ ಹರಡಿದ್ರೂ ಅದು ಇಟ್ ಈಸ್ ಸ್ಟಿಲ್ ಅಟ್ ಅ ಕ್ಯೂರಬಲ್ ಸ್ಟೇಜ್. ಸೊ ಅದ್ರ ಮೇಲೆ ನೆಗ್ಲೆಕ್ಟ್ ಮಾಡಿದಾಗ ಇಟ್ ಕ್ಯಾನ್ ಗೋ ಟು ಅದರ್ ಆರ್ಗನ್ಸ್, ಅಂದರೆ ಅಲ್ಲಿಂದ ಲಿವರ್ಗೆ ಹೋಗ್ಬೋದು, ಲಂಗ್ಗೆ ಹೋಗ್ಬೋದು. ಈ ಥರ ಯಾವುದಾದ್ರೂ ಆರ್ಗನ್ ಸ್ಪ್ರೆಡ್ ಆದರೆ ಆವಾಗ ಅದನ್ನು ಕ್ಯೂರ್ ಮಾಡೋ ಆಪ್ಷನ್ಸ್ ಸ್ವಲ್ಪ ಕಡಿಮೆ, ಕ್ಯೂರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಅದನ್ನು ಅರ್ಲಿ ಪಿಕ್ ಮಾಡೋದ್ರಿಂದ ವಿ ವಿಲ್ ಬಿ ಏಬಲ್ ಟು ಕ್ಯೂರ್ ದ ಡಿಸೀಸ್. ಸೊ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಆದಷ್ಟು ನಿಮ್ಮದು ಯಾವುದೇ ಸಿಮ್ಟಮ್ ಇದ್ದರೂ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ.
ಆ್ಯಂಡ್ ಈವನ್ ಅಡ್ವಾನ್ಸ್ಡ್ ಕೇಸಸ್ ಇದ್ರೂ ಒಂದು ಭಯ ಬೇಡ, ಟ್ರೀಟ್ಮೆಂಟೇ ಮಾಡೋದಕ್ಕಾಗಲ್ಲ ಬಿಟ್ಬಿಡಬೇಕು ಈ ಥರದ್ದೊಂದು ಸಿಚುವೇಶನ್ ಇವಾಗಿಲ್ಲ. ಮೇ ಬಿ ಒಂದು 10-15 ಇಯರ್ಸ್ 20 ಇಯರ್ಸ್ ಬ್ಯಾಕ್ ಇರೋದು. ಬಟ್ ಇವಾಗ ತುಂಬಾ ಅಡ್ವಾನ್ಸ್ಡ್ ಮೆಡಿಸಿನ್ಸ್ ಇದೆ, ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಭಯ ಬೇಡ, ಒಂದು ಎಚ್ಚರಿಕೆ ಮಾತ್ರ ಇರಬೇಕು, ಒಂದು ಅವೇರ್ನೆಸ್ ಇರಬೇಕು ಅಷ್ಟೇ. ದಟ್ ಈ ಥರ ಏನಾದರೂ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಕಂಡು ಬಂದರೆ ಆದಷ್ಟು ಬೇಗ ಡಾಕ್ಟರ್ಸ್ಗೆ ತೋರಿಸ್ಬಿಟ್ಟು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿಸಿ ಏನು ತೊಂದರೆ ಇಲ್ಲ ಅನ್ನೋದನ್ನು ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದೊಂದು ಆ ಒಂದು ಎಚ್ಚರಿಕೆ ಇರಬೇಕು ಅಷ್ಟೇ ಹೊರತು ಭಯ ಬೇಡ. ಈ ಒಂದು ಕ್ಯಾನ್ಸರ್ಗೆ ಅಟ್ ಎನಿ ಸ್ಟೇಜ್, ಅರ್ಲಿ ಸ್ಟೇಜಸ್ ಅಂತಲೇ ಅಲ್ಲ, ಈವನ್ ಅಟ್ ಅನ್ ಅಡ್ವಾನ್ಸ್ಡ್ ಸ್ಟೇಜ್ ಇಟ್ ಈಸ್ ವೆರಿ ಮಚ್ ಟ್ರೀಟಬಲ್. ಸೊ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ಬಗ್ಗೆ ಒಂದು ಅವೇರ್ನೆಸ್ ಇರಲಿ, ಒಂದು ಬೇಸಿಕ್ ಮಾಹಿತಿ ಒಂದು ಜನರಿಗಿರಲಿ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ. ಧನ್ಯವಾದಗಳು.